ನನಗೆ ಏನಾಗಿದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ತುಂಬ ಬೇಸರದ ಸಂಗತಿ. ಸೆಕ್ಯೂರಿಟಿ ಸಮಸ್ಯೆ ಆಗಿದೆ ಅಂತ ಕಾಣಿಸುತ್ತೆ. ಮಂಗಳೂರಿನಲ್ಲಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ತುಂಬ ಲೇಟಾಗಿ ವಿಚಾರ ಗೊತ್ತಾಗಿದೆ. ಈಗ ಯಾವುದೇ ಸಮಸ್ಯೆ ಇಲ್ಲ, ರಿಕವರಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಏನಾಗಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ರಿಕವರಿ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತುಂಬ ಲೇಟಾಗಿ ನನಗೆ ವಿಷಯ ಗೊತ್ತಾಯಿತು. ಬಹಳ ಬೇಸರ ಆಗುವಂಥ ಸುದ್ದಿ ಇದು ಅಂತ ಮಂಗಳೂರಿನಲ್ಲಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಪ್ರಾಬ್ಲಮ್ ಇರಬಹುದು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಎಂಕಲ ಗೊತ್ತಿತ್ತು ನಾನು ಮಧ್ಯಾಹ್ನ ಬೊಕ್ಕನಿರ್ತೀನಿ ಕೇಳಿದಾಗ ದಿ ಓನ್ಲಿ ಥಿಂಗ್ ದಟ್ ದೇ ಸೇ ಇಸ್ ದಟ್ ಹಿ ಇಸ್ ಔಟ್ ಆಫ್ ಡೇಂಜರ್ ಅಂಡ್ ಐ ಥಿಂಕ್ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ so feel for the family but very sad. Security is a problem then for us. How can somebody just get into a house and do something tragic, very tragic. It's Jidale, he's in the hospital and I know as much as you all know whatever I learned from you. The Kalan case was there, must late but from what I found out, he's out of danger, and for the sake of the family, his fans, for everybody else, all I can say is we all should pray for a speedy recovery. And ದಾದಿ ಆಗ್ತೀನಿ ಎಂಕಲ ಗೊತ್ತಿತ್ತು ನಾನು ಮಧ್ಯಾಹ್ನ ಬೊಕ್ಕನಿರ್ತೀನಿ ಕೇಳಿದಾಗ ದಿ ಓನ್ಲಿ ಥಿಂಗ್ ದಟ್ ದೇ ಸೇ ಇಸ್ ದಟ್ ಹಿ ಇಸ್ ಔಟ್ ಆಫ್ ಡೇಂಜರ್. ಎಸ್ ನೋಡಿ, ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಏನಾಗಿದೆ ಅನ್ನೋದ್ರ ಬಗ್ಗೆ ನನಗೆ ಮೊದಲು ಗೊತ್ತಿರಲಿಲ್ಲ, ತುಂಬ ಲೇಟಾಗಿ ಗೊತ್ತಾಯಿತು. ಬಟ್ ಆ ನಂತರ ಅವರ ಆರೋಗ್ಯ ವಿಚಾರಿಸಿದಂಥ ಸಂದರ್ಭದಲ್ಲಿ ಈಗ ಔಟ್ ಆಫ್ ಡೇಂಜರ್ ಅನ್ನೋದು ಗೊತ್ತಾಗ್ತಾ ಇದೆ. ಟ್ರೀಟ್ಮೆಂಟನ್ನು ಕೂಡ ಕೊಡಲಾಗ್ತಾ ಇದೆ. ನಿಜವಾಗ್ಲೂ ಈ ಥರದ ಘಟನೆ ಆಗಬಾರ್ದಿತ್ತು ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಭದ್ರತಾ ಲೋಪದೋಷ ಇರಬಹುದು ಅನ್ನೋದನ್ನು ಕೂಡ ಸುನಿಲ್ ಶೆಟ್ಟಿ ಹೇಳಿದ್ದಾರೆ. ಸೈಫ್ ಅಲಿ ಖಾನ್ನ ಮೇಲೆ ಹಲ್ಲೆಯ ವಿಚಾರ, ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡಿದಂಥ ವಿಚಾರ ಸಹಜವಾಗಿ